ಅಮ್ಮ ತಾಯಿ ಇದೆ ಸ್ಥಳಕ್ಕೆ ಬಂದಿದ್ದನಂತ ತಿಳ್ಕೊಳ್ಳಿ. ಒಂದು ಸ್ಟೆಪ್ಪು, ಎರಡನೇ ಸ್ಟೆಪ್ಪು, ಮೂರನೇ ಸ್ಟೆಪ್ಪು, ನಾಲ್ಕನೇ ಸ್ಟೆಪ್ಪು, ಐದನೇ ಸ್ಟೆಪ್ಪು, ಆರನೇ ಸ್ಟೆಪ್ಪು, ಏಳನೇ ಸ್ಟೆಪ್ಪು, ಎಂಟನೇ ಸ್ಟೆಪ್ಪು, ಒಂಬತ್ತನೇ ಸ್ಟೆಪ್ಪು, ಹತ್ತನೇ ಸ್ಟೆಪ್ಪು ದೇವರು ಬಂದುಬಿಟ್ಟಿದ್ದಾರೆ ನೋಡಿ. ನೀವು ಇಷ್ಟು ದೂರ ಬರಬೇಕಂತ ಏನು ಯೋಚನೆ ಬೇಡ. ನೀವು ಸ್ನಾನ ಮಾಡಿಬಿಟ್ಟು ಈ ವಿಡಿಯೋಕ್ಕೆ ಬಂದು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿನಾ? ಅಲ್ಲೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವ್ ಆದಮೇಲೆ ನೀವು ಬರ್ಬೋದು. ಅಮಾವಾಸ್ಯೆ ಟೈಮ್ನಲ್ಲಿ ಬಂದು ನೋಡಬೇಕು ಎಷ್ಟು ಜನ ಇರ್ತಾರಂತ. ಇವತ್ತು ನನ್ನ ವಿಡಿಯೋ ಮಾಡೋಕ್ಕೆ ತಾಯಿಯವರು ಫ್ರೀಯಾಗಿ ಬಿಟ್ಟಿದ್ದಾರೆ. ತಾಯಿಗೂ ಪವರ್ ಐತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದ್ರೂ ಸರಿ, ರಾಮ್ಜಿಯವರು ನೋಡಿದ್ರೆ ಮಾತ್ರನೇ ಸಮಾಧಾನ ಆಗುತ್ತೆ. ನೋಡಿ, ಆಟೋಮೆಟಿಕ್ ಬೆಲ್ ಬಿಡುತ್ತೆ. ಅದು ನಾನು ಏನು ಬೆಲ್ ಮಾಡಿಲ್ಲ.